ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸುಸ್ವಾಗತ. ಇವತ್ತು ಉಪ್ಪಿನಕಾಯಿ ರೆಸಿಪಿ ಹೇಳ್ತಾ ಇದ್ದೀನಿ. ತುಂಬ ಈಸಿಯಾಗಿ, ಯಾವುದೇ ರಿಸ್ಕ್ ಇಲ್ಲದೆ, ಒಂದೇ ದಿನದಲ್ಲೇ ಅಥವಾ 2 ದಿನದಲ್ಲೇ ಉಪ್ಪಿನಕಾಯಿನ ಹೇಗೆ ಈಸಿಯಾಗಿ ಮಾಡ್ಬೋದು. ಮತ್ತು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡದೆ ಹೊರಗಡೆ ಡಬ್ಬಿಲಿ ಹಾಕ್ಬಿಟ್ಟು, ಒಂದು ಗಾಜಿನ ಡಬ್ಬಿಲಿ ಅಥವಾ ಭರಣಿ ಅಂತ ಬರುತ್ತೆ, ಅದರಲ್ಲಿ ಹಾಕ್ಬಿಟ್ಟು 2-3 ತಿಂಗಳು ಅಥವಾ ಒಂದು 4 ತಿಂಗಳು ಹೇಗೆ ಹಂಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಮಾವಿನಕಾಯಿ ಸಿಕ್ಕದೇ ಇದ್ದಾಗೂ ಮಾವಿನಕಾಯಿ ಉಪ್ಪಿನಕಾಯಿ ಕೆಡದೇ ಇರೋ ರೀತಿ ಫ್ರಿಜ್ಜಲ್ಲಿ ಇಡದೆ ಹೊರಗಡೆ ಹೇಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ ಹೇಳ್ತಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ತಿನ್ನೋದಕ್ಕೂ ಅಷ್ಟೇ ಡಬಲ್ ರುಚಿಯಾಗಿರುತ್ತೆ. ನೀವು ಯಾರ್ಯಾರು ಈ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಉಪ್ಪಿನಕಾಯಿ ಮಾಡೋದಕ್ಕೆ ಹುಳಿ ಇರೋಂಥ ಮಾವಿನಕಾಯಿ ಇರುತ್ತವಲ್ಲ, ಅದನ್ನು 2-3 ನೀವೆಷ್ಟು ಮಾಡ್ತೀರೋ ಅಷ್ಟು 2-3 ಈ ಥರ ಹಚ್ಬಿಟ್ಟು ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ಅದನ್ನು ಹಚ್ಬಿಟ್ಟು ಉಪ್ಪು ನೀರಲ್ಲಿ ಈ ಥರ ಉಪ್ಪು ಹಾಕ್ಬಿಟ್ಟು, ಅದಕ್ಕೆ ಉಪ್ಪಿನಕಾಯಿಗೆ ಉಪ್ಪು ಜಾಸ್ತಿ ಇರಬೇಕು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ರಾತ್ರಿ ನೆನೆಸಿ, ಮತ್ತು ಅದನ್ನು ನೆಂದಿರುತ್ತಲ್ಲ ಮಾವಿನಕಾಯಿ, ಅದನ್ನು ಉಪ್ಪು ನೀರಿಂದ ಬೇರ್ಪಡಿಸ್ಬೇಕು. ಮಾವಿನಕಾಯಿ ಸಪ್ರೇಟು ಬಿಸಿಲಿಗೆ ಹಾಕಿ 1 ಡೇ ಪೂರ್ತಿ ಸಂಜೆವರೆಗೂ ಒಣಗಿಸ್ಬೇಕು. ಮತ್ತು ನೀರನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು. ಆವಾಗಲೇ ಒಂದು ಫೋಟೋದಲ್ಲಿ ತೋರಿಸಿದ್ದೀನಿ ಹೇಗೆ ಬೇರ್ಪಡಿಸಿ ಎತ್ತಿಟ್ಕೋಬೇಕು ಅಂತ. ಇವಾಗ ಇದಕ್ಕೆ ಬೇಕಾಗಿರೋಂತಹ ಜೀರಿಗೆ, ಮೆಂತ್ಯ, ಸಾಸಿವೆ ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಫಸ್ಟು ಮೆಂತ್ಯ ಹಾಕಿದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ. ನೋಡಿ, ಈ ಥರ ಪರಿಮಳ ಬರೋವರೆಗೂ, ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಆಗಿದೆ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಸಾಸಿವೆ ತೊಗೊಂಡಿದ್ದೀನಿ. ಒಂದು ಜಾಮೂನ್ ಬಟ್ಲಿರುತ್ತಲ್ಲ ಚಿಕ್ಕದು, ಅದರಲ್ಲಿ 1/4 ಕಪ್ ತೊಗೊಂಡಿದ್ದೀನಿ ನಾನು. ನೋಡಿದ್ದೀರಲ್ಲ ಅಳತೆನ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ಅಂದರೆ ಅಳತೆಗೆ ನೀವು ನೋಡಿಬಿಟ್ಟು ಅದಕ್ಕೆ ಸರಿ ಪ್ರಮಾಣದಲ್ಲಿ ಹಾಕ್ಕೋಬೇಕು. ನೋಡಿ, ಇವಾಗ ಮೆಂತ್ಯನೂ ಹುರಿದಾಗಿದೆ ಮತ್ತು ಸಾಸಿವೆನೂ ಹುರಿದಾಗಿದೆ. ಮತ್ತು ಇವಾಗ ಜೀರಿಗೆ, ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚಟಪಟ ಸಿಡಿತವೆ ಹುರಿತಾ ಇರಬೇಕಾದ್ರೆ, ಆವಾಗ ಗೊತ್ತಾಗುತ್ತೆ, ಅದರ ಸ್ಮೆಲ್ಲು ಚೇಂಜ್ ಆಗುತ್ತೆ. ಮೆಂತ್ಯ, ಜೀರಿಗೆ, ಸಾಸಿವೆದೆಲ್ಲ ಒಳ್ಳೆ ಪರಿಮಳ ಬರುತ್ತೆ. ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ಇದೂ ಆಗಿದೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಡಬೇಕು, ಪೌಡ್ರ್ ಮಾಡ್ಕೋಬೇಕಲ್ಲ, ಅದಕ್ಕೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಪ್ಲೇಟಲ್ಲಿ ಹಾಕ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಉಪ್ಪು ನೀರಿರುತ್ತಲ್ಲ, ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಅದು ಉಪ್ಪು ನೀರಿಗೆ ಬೆಲ್ಲ ಹಾಕಿ ಕುದಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದನೇ ಉಪ್ಪಿನಕಾಯಿ ಚೆನ್ನಾಗಿ ತುಂಬ ದಿನ ಹೊರಗಡೆನೇ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಕೆಡೋದಿಲ್ಲ. ಮತ್ತು ಅದು ಈ ಉಪ್ಪು ನೀರಲ್ಲಿ ಚೆನ್ನಾಗಿ ಕಳಿಯುತ್ತೆ. ಅದು ಚೆನ್ನಾಗಿ ನಿಂಬೆಹಣ್ಣು ಹೆಂಗೆ ಮೆತ್ತಗಾಗುತ್ತೋ ಹಂಗೆ ಮಾವಿನಕಾಯಿನೂ ಕೂಡ ಈ ಉಪ್ಪು ಮತ್ತು ಬೆಲ್ಲದ ನೀರಲ್ಲಿ ಮೆತ್ತಗಾಗುತ್ತೆ. ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು, ಬೆಲ್ಲ ಕರಗೋವರೆಗೂ. ಒಂದು 10 ನಿಮಿಷ ಕುದಿಸಿದ್ರೆ ಸಾಕು, ಜಾಸ್ತಿ ಕುದಿಸೋದೇನು ಬೇಕಾಗಲ್ಲ. ನೋಡಿ, ಇವಾಗ ಆಗಿದೆ. ಇವಾಗ ಸೈಡಲ್ಲಿ ಎತ್ತಿಡ್ತಾಯಿದ್ದೀನಿ. ಮತ್ತು ಅದನ್ನು ಪೌಡ್ರ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಏನು ಮಸಾಲೆ ಇರುತ್ತಲ್ಲ, ಅದಕ್ಕೆ ಜೀರಿಗೆ ಮತ್ತು ಮೆಂತ್ಯ ಮತ್ತು ಸಾಸಿವೆ ಪೌಡ್ರು, ಅದನ್ನು ಎತ್ತಿಟ್ಟಿದ್ದೀನಿ ಸೈಡಲ್ಲಿ. ಇವಾಗ ಒಗ್ಗರಣೆ ಹಾಕೋಕ್ಕೆ ಈ ಕಪ್ಪಲ್ಲಿ ನಾನು 1 ಕಪ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆನೂ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಉಪ್ಪಿನಕಾಯಿ ಕೆಡೋದಿಲ್ಲ. ಉಪ್ಪಿನಕಾಯಿಗೆ ಎಣ್ಣೆ ಮತ್ತು ಉಪ್ಪು, ಖಾರ ಇದಿಷ್ಟು ಜಾಸ್ತಿ ಇದ್ದರೆ ಅದು ಖಂಡಿತವಾಗ್ಲೂ ಕೆಡೋದಿಲ್ಲ. ನೋಡಿ, ಎಣ್ಣೆ ಕಾದಾಗಿದೆ. ಇವಾಗ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಬಿಟ್ಟು ಚಟಪಟ ಸಿಡಿಬೇಕು. ಮತ್ತು 1 ಟೇಬಲ್ ಸ್ಪೂನ್ ನಾನಿಲ್ಲಿ ಹಿಂಗು ತೊಗೊಂಡಿದ್ದೀನಿ, ಹಿಂಗನ್ನು ಹಾಕಿದ್ದೀನಿ. ಇದನ್ನು ಕಾದಿರುವಂಥ ಎಣ್ಣೆಯಲ್ಲಿ ಹಾಕೋದು. ಮತ್ತು ನೆಕ್ಸ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಳ್ಳೆ ಘಮ ಬರುತ್ತೆ, ಒಳ್ಳೆ
ಫ್ಲೇವರ್ ಬರುತ್ತೆ. ಉಪ್ಪಿನಕಾಯಿ ತಿಂದರೆ ಉಪ್ಪಿನಕಾಯಿ ಅನ್ನನೇ ತಿಂತಾರೆ ಕೆಲವೊಬ್ಬರು ತುಂಬ ಇಷ್ಟಪಟ್ಬಿಟ್ಟು. ಒಂಚೂರು ತುಪ್ಪ ಹಾಕ್ಕೊಂಬಿಟ್ಟು ತಿಂದ್ಬಿಟ್ರೆ ಸಾಂಬಾರಿಲ್ಲ ಅಂದಾಗ ತುಂಬ ರುಚಿಯಾಗಿರುತ್ತೆ. ಅರ್ಜೆಂಟಿಗೆ ಈ ಥರ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ಟೈಮ್ ಇರಲ್ವೋ ಆವಾಗ ಉಪ್ಪಿನಕಾಯಿ ಅನ್ನನೇ ತಿನ್ಕೋಬೋದು. ಸ್ವಲ್ಪ ಕಲಿಸ್ಕೊಂಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಎಮರ್ಜೆನ್ಸಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಉಪ್ಪಿನಕಾಯಿನೇ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಉಪ್ಪಿನಕಾಯಿ ಎಷ್ಟು ಬೇಕೋ ಅಷ್ಟು ಬೇಕು. ನೋಡಿ, ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ, ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಒಂಥರ ಬ್ರೌನ್ ಕಲರ್ ಬರಬೇಕು, ಚೆನ್ನಾಗಿ ಗೋಲ್ಡನ್ ಕಲರ್ ಬರ್ತದೆ. ಆ ಥರ ಚೆನ್ನಾಗಿ ಹುರಿಬೇಕು ಅದನ್ನು ಅದರಲ್ಲಿ ಎಣ್ಣೆಯಲ್ಲಿ. ನೋಡಿ ತೋರಿಸ್ತೀನಿ, ಇದೇ ಥರ ಕೈ ಆಡ್ತಾನೆ ಇರಬೇಕು ಸ್ಪೂನಲ್ಲಿ. ಅದು ಕಲರ್ ಚೇಂಜ್ ಆಗೋವರೆಗೂ ಒಂದು 3-4 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಎಲ್ಲ. ನೋಡಿ ಈ ಥರ ಆಗಿದೆ. ಇವಾಗ ನೋಡಿ ಆಗಿದೆ. ಇವಾಗ ಏನೇನು ಎಲ್ಲ ಅದಕ್ಕೆ ತಯಾರಿ ಮಾಡ್ಕೊಂಡ್ವು. ಇವಾಗ ಒಂದು ಬಾಣಲಿ ಇರುತ್ತೆ, ಅದಕ್ಕೆ ನೀರಿಲ್ಲದೆ ಇರೋವಂಥದ್ದು ಪಾತ್ರೆಗೆ ಚೆನ್ನಾಗಿ ಒರೆಸಿರಬೇಕು ಒಣ ಬಟ್ಟೆಯಲ್ಲಿ. ಅಂತಹ ಪಾತ್ರೆಗೆ ಒಂದಿನ ಏನು ಡೇ ಪೂರ್ತಿ ಒಣಗಿಸಿರ್ತೀವೋ ಮಾವಿನಕಾಯಿ, ಅದನ್ನು ಹಾಕ್ತಾಯಿದ್ದೀನಿ ಫಸ್ಟು. ಆಮೇಲೆ ನೆಕ್ಸ್ಟು ನೋಡಿ, ಉಪ್ಪು ನೀರಲ್ಲಿ ಬೆಲ್ಲ ಹಾಕಿ ಕುದಿಸಿರ್ತೀವಲ್ಲ, ಆ ನೀರು ಹಾಕ್ತಾಯಿದ್ದೀನಿ. ಇದನ್ನು ಮೇಲೆ ಹಾಕೋದು. ಆಮೇಲೆ ನೆಕ್ಸ್ಟು ಇವಾಗ ಪುಡಿ ಮಾಡಿರ್ತೀವಲ್ಲ ಅದು, ಮತ್ತು ನೆಕ್ಸ್ಟು ಖಾರದ ಪುಡಿ. ನಾನು ಒಂದು ಜಾಮೂನ್ ಬಟ್ಲು ಅಳತೆಯಲ್ಲಿ 1 ಬಟ್ಲು ಖಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಅಂತ ಇದು ಖಾರದ ಪುಡಿ ಹಾಕಿದ್ದೀನಿ. ಇವಾಗ ನೆಕ್ಸ್ಟು ಏನು ಪೌಡ್ರು ಮಾಡಿರ್ತೀವಲ್ಲ, ಮೆಂತ್ಯ, ಜೀರಿಗೆ ಮತ್ತು ಸಾಸಿವೆ, ಅದನ್ನು ಹಾಕಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ಅರಿಶಿನ ಪುಡಿ, ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಏನು ಒಗ್ಗರಣೆಯಲ್ಲಿ ಕಾದಿರೋ ಅಂತಹ ಎಣ್ಣೆಗೆ ಸ್ವಲ್ಪ ಏನು ಒಗ್ಗರಣೆ ಹಾಕಿರ್ತೀವೋ, ಸಾಸಿವೆ, ಜೀರಿಗೆ, ಹಿಂಗು ಮತ್ತು ಬೆಳ್ಳುಳ್ಳಿ, ಇದನ್ನು ಹಾಕ್ಬಿಡೋದು. ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಉಪ್ಪು ಖಾರ ಎಲ್ಲ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೇಲುಪ್ಪು ಹಾಕ್ತಾಯಿದ್ದೀನಿ ನಾನು, ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಒಂದು ಸಲ ಕಲಿಸ್ಬಿಟ್ಟು ಆಫ್ ಮಾಡೋ ಮೇಲುಪ್ಪು, ಇದೆಲ್ಲ ಖಾರ ಎಲ್ಲ ಹಾಕಿರ್ತೀವಲ್ಲ ಇದಕ್ಕೆ ಅಡ್ಜಸ್ಟ್ ಆಗಲಿ ಅಂತ ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡಿ ಹಾಕ್ಕೋಬೇಕು. ಫಸ್ಟು ಉಪ್ಪು ಹಾಕಿರ್ತೀವಲ್ಲ, ಉಪ್ಪು ನೀರೆಲ್ಲ ಇರುತ್ತಲ್ಲ, ಚೆನ್ನಾಗಿ ಉಪ್ಪು ಬಿಟ್ಕೊಂಡಿರುತ್ತೆ ಅದರಲ್ಲೇ. ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಹಾಕ್ಕೋಬೇಕು ಉಪ್ಪನ್ನ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದಕ್ಕೊಂದು ಬೆರೆಯೋ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಹಾಕ್ತಾಯಿದ್ದೀನಿ ಉಪ್ಪು, ನೋಡ್ಕೊಂಬಿಟ್ಟು ಹಾಕ್ಕೋಬೇಕು ಸ್ವಲ್ಪ. ನೋಡಿ ಇದನ್ನು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ರಾತ್ರಿ ಇದರಲ್ಲೇ ಬಿಡಬೇಕು. ಇವಾಗ ಎಷ್ಟು ನೋಡಿ ನೀರು, ಅದು ಉಪ್ಪು ನೀರು ಥರ ಕಾಣಿಸುತ್ತಲ್ಲ, ಸ್ವಲ್ಪ ತಿಳಿ ಇದು ಎಷ್ಟು ದಿನ ಬರುತ್ತಪ್ಪ ಬಾಳಿಕೆ ಅಂತ ಅನ್ನಿಸ್ಬೋದು ನಿಮಗೆ. ಒಂದು ರಾತ್ರಿ ಬಿಟ್ಟು ನೋಡ್ರಿ, ಇದೆಲ್ಲ ಹೀರ್ಕೊಂಡು ಗಟ್ಟಿಯಾಗಿರುತ್ತೆ. ತೋರಿಸ್ತೀನಿ. ಬಟ್ಟೆ ಕಟ್ಬಿಟ್ಟು ಬಿಡಬೇಕು. ಇದು ಪಾತ್ರೆಗೆ ಕಾಟನ್ ಬಟ್ಟೆ ಅಥವಾ ಯಾವುದಾದ್ರೂ ಒಂದು ಹಳೇದು ಬಟ್ಟೆ ಇರುತ್ತಲ್ಲ, ಯೂಸ್ ಮಾಡದೇ ಇರೋ ಅಂಥದ್ದು, ವೇಲ್ ಥರದ್ದು ಕಾಟನ್ ಬಟ್ಟೆ ಇರುತ್ತಲ್ಲ, ಅದನ್ನು ಇದಕ್ಕೆ ಕಟ್ಬಿಟ್ಟು ಬಿಡಬೇಕು ಒಂದು ರಾತ್ರಿ ಪೂರ್ತಿ. ಮತ್ತು ಬೆಳಗ್ಗೆ ಎದ್ದು ಡಬ್ಬಿಗೆ ಹಾಕ್ಕೊಂಡು ನೀವು ಎಷ್ಟು ದಿನ ಬೇಕಾದರೂ ಒಂದು 3-4 ತಿಂಗಳು ಹಾಗೆ ಇಟ್ಕೋಬೋದು. ಅಂದರೆ ಉಪ್ಪಿನಕಾಯಿ ಒಳಗಡೆ ಕೈ ಹಾಕಂಗಿಲ್ಲ ಜಾಸ್ತಿ. ಆವಾಗ ಬಳಸ್ಕೊಳ್ಬೇಕು ಅಂದರೆ ಒಂದು ಸಣ್ಣ ಡಬ್ಬಿಲಿ ಹಾಕಬೇಕು, ಡೈಲಿ ಬಳಕೆ ಮಾಡ್ಕೊಳೋದಕ್ಕೆ. ನೋಡಿ, ಒಂದು ಗಾಜಿನ ಶೀಶ ಅಥವಾ ಭರಣಿಲಿ ಹಾಕ್ಬಿಟ್ಟು ಇಡೋದು. ಇದು ನಮ್ಮಮ್ಮ ಹೇಳ್ಕೊಟ್ಟಿರೋ ಅಂಥದ್ದು ಉಪ್ಪಿನಕಾಯಿ ರೆಸಿಪಿ. ನಾನು ನಮ್ಮಮ್ಮನಿಂದ ಕಲ್ತಿರೋದು. ನಾನಿದು ಫಸ್ಟ್ ಟೈಮು ಮಾವಿನಕಾಯಿ ಉಪ್ಪಿನಕಾಯಿ ಈ ಥರ ನಮ್ಮಮ್ಮನ ಹತ್ರ ಹೇಳಿಸ್ಕೊಂಡು ಆಗ್ತಾ ಇರೋದು. ಇದೆಲ್ಲ ಕ್ರೆಡಿಟು ನಮ್ಮಮ್ಮನಿಗೆ ಸೇರಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.